ನಮಸ್ಕಾರ ವೀಕ್ಷಕರೇ, ಇವತ್ತು ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಪನ್ನಂಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಮೀದೇರಿಯರ್ ನವೀನ್ ಹಲವು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಇವತ್ತು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ತುಂಬ ವರ್ಷದಿಂದ ಸಕ್ರಿಯ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡ್ತಿದ್ರಿ, ಇವಾಗ ನಿಮ್ಮದೇ ಪಕ್ಷ ಬಂದಿದೆ. ಸಾಕಷ್ಟು ಸೋಲುಗಳನ್ನು ಕಂಡು 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 ಈಗ ಒಂದು ನಗು ಬೇರೆ ಸುರಾಗಿದೆ ನಿಮ್ಮ ಪಕ್ಷದಲ್ಲಿ. ಎಲ್ಲರಲ್ಲಿ ಸಹ ಶಾಸಕರು ಬಂದ ಮೇಲೆ ಒಂದು ದೊಡ್ಡ ಶಕ್ತಿ ನಿಮಗೆ ಸಿಕ್ಕದಂಗೆ ಆಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ? ಸುಮಾರು 4 ವರ್ಷದ ಹಿಂದೆ ಎಸ್ ಪನ್ನಣ್ಣನವರು ನಮ್ಮಲ್ಲಿ ಕೊಡಗಿಗೆ ಬಂದಾಗಲೇ ಅವರು ಆಹಾರ ಕಿಟ್ಗಳನ್ನು ತಂದು ಹಸಿದ ಹೊಟ್ಟೆಗೆ ಅನ್ನ ಕೊಡುವಂಥ ಒಂದು ಉತ್ತಮ ಯೋಜನೆಯನ್ನು ಹಾಕ್ಕೊಂಡೇ ಇಲ್ಲಿ ಬಂದರು. ಅವರು ಬಂದು ಒಂದು ರೀತಿ ಈ ಪಾದರಸದ ಥರ ಅವರು ಸಂಚಲನ ಶುರು ಮಾಡಿದರು. ಏನೋ 150 ಕಿಲೋಮೀಟರ್ ಉದ್ದಾಗಲ ಇದೆ ಏನೋ ಈ ಕ್ಷೇತ್ರ ವ್ಯಾಪ್ತಿ. ಈ ಕ್ಷೇತ್ರದ ಉದ್ದಾಗಲಕ್ಕೂ ಬೆಳಿಗ್ಗೆ ಒಂದು 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಏನು ಜನರ ಕಷ್ಟ ಕಾರ್ಯಗಳಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಶುರು ಮಾಡಿದ್ರು. ಅವರು ಹಾಗೆ ಮಾಡ್ತಾ ನಮಗೂ ಪ್ರತಿಯೊಂದರಲ್ಲೂ ಸಹಾಯವನ್ನು ಮಾಡಿದ್ರು. ಏನಂತ ಹೇಳಿದ್ರೆ, ಪಕ್ಷ ಸಂಘಟನೆ ನಾವು ಈಗ ಓಡಾಡಬೇಕು, ಇನ್ನು ಒಂದು ಪೊಲೀಸ್ ಬ್ಯಾನರ್ ಕಟ್ಟಬೇಕು, ಇನ್ನೊಂದಾಗಬೇಕು, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಮಾವೇಶ ಪ್ರತಿಯೊಂದಷ್ಟೇ. ಒಂದು ಈಗ ಸುಮಾರಾಗಿ ಜನರಿಗೆ ಚಿಕ್ಕ ಚಿಕ್ಕ ಕೇಸು, ಅದು ಇನ್ನು ಕೋರ್ಟ್, ಈ ಥರದ ಏನು ವ್ಯವಹಾರಗಳಿದೆ, ಇದು ಪ್ರತಿಯೊಂದಕ್ಕೂ ಅವರು ಜನರಿಗೆ ಸ್ಪಂದಿಸ್ತಾ ಬಂದರು. ಯಾವುದೇ ಶುಲ್ಕವನ್ನು ಪಡಿತಾ ಇತ್ತು? ಇಲ್ಲ, ಫ್ರೀ ಆಗಿ ಪ್ರತಿಯೊಂದು. ಬೆಂಗಳೂರಲ್ಲಿ ಕೋರ್ಟ್ ಇರ್ಬೋದು, ಅಲ್ಲ ಇಲ್ಲಿ ವಿರಾಜಪೇಟೆ ಇರ್ಬೋದು, ಅಲ್ಲ ಪ್ರತಿಯೊಂದರಲ್ಲೂ ಅಷ್ಟೇ ಅವರು ಜನರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. ಆಗ ನಮಗೂ ಅಷ್ಟೇ ಏನು ಕೆಲಸ ಮಾಡಲೇಬೇಕು, ಈ ಸರಿ ಏನಾದರೂ ಮಾಡಿ ಸತಾಯಗತಾಯವಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳುವಂಥ ಒಂದು ಹಠ ಬಂತು ನಮಗೆ. ಅದರ ಪ್ರಕಾರ ನಾವುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅದರ ಏನು ಪ್ರಯತ್ನ ಫಲವೇ ಇವತ್ತು ಸಿಗ್ತಾ ಇದೆ ನಮ್ಮ ಶಾಸಕರು. ಸರ್, ಈಗ ಶಾಸಕರು ಎಲ್ರಿಗೂ ಕೂಡ ಹತ್ರ ಆಗ್ತಾ ಇದ್ದಾರೆ, ಜನಕ್ಕೂ ಹತ್ರ ಆಗ್ತಾ ಇದ್ದಾರೆ, ತಾವು ಹತ್ರ ಆಗ್ತಿದ್ರಿ, ಸಾಕಷ್ಟು ಅಭಿವೃದ್ಧಿನ ಕಾಳ್ತಾ ಇದ್ದಾರೆ. ಸರ್, ಈಗ ವಿಶೇಷವಾಗಿ 50ನೇ ವರ್ಷನ ಅದು ವಿಶೇಷವಾದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಏನು ನಮ್ಮದೇ ಬರ್ತಡೆ ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಸರ್, ಈಗ ನೀವು ಕಂಡ್ಕೊಂಡಂಗೆ ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತೇಳಿ? ಕಾರ್ಯಕ್ರಮ ಅಂದರೆ, ಈಗ ಸರ್ಕಾರದಿಂದ ಬರುವಂತಹ ಏನು ಅನುದಾನ, ಈಗ ನೀವೇ ನೋಡಿರ್ಬೋದು, ಎಲ್ಲೋ ಒಂದು ಸ್ವಲ್ಪ ಅನುದಾನ ಬರ್ತಾ ಇತ್ತು. ಈಗ 1 ವರ್ಷ ಆಗಿಲ್ಲ, 1 ವರ್ಷ ಆಗ್ತಾ ಬರ್ತಾ ಇದೆ. ಸುಮಾರು 250 ಕೋಟಿ ರೂಪಾಯಿಯಷ್ಟು ಹಣವನ್ನು ತಂದು ಪ್ರತಿಯೊಂದು ಇದರಲ್ಲಿ ಪಂಚಾಯಿತಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕೆಲಸಗಳು ನಡೀತಾ ಇದೆ. ಇನ್ನು ಸ್ವಲ್ಪ ಕೆಲಸ ಆಗಲಿಕ್ಕಿದೆ, ಅದು ಎಲ್ಲ ಆಗ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಪುರಾಣದವರ ಬಗ್ಗೆ ಮಾತಾಡಬೇಕಂದ್ರೆ, ನಿಮಗೆ ಎಲ್ಲರಿಗೂ ಗೊತ್ತು, ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ, ಪೊನ್ನ ಅಂತ ಹೇಳಿದ್ರೆ ಚಿನ್ನ ಅಂತ. ಚಿನ್ನದಂಥ ಒಬ್ಬ ಉತ್ತಮ ಮನುಷ್ಯ, ಪ್ರತಿಯೊಬ್ಬರ ಜೊತೆಯಲ್ಲಿ ಬೆರೆಯುವಂಥ ಒಬ್ಬ ಮನುಷ್ಯ, ಮಕ್ಕಳಿಗೆ ಮಕ್ಕಳಾಗಿ, ಹಿರಿಯರಿಗೆ ಹಿರಿಯರಾಗಿ, ಕಿರಿಯರಾಗಿ ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಒಬ್ಬ ಮನುಷ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇಷ್ಟೆಲ್ಲ ಇದ್ರೂ ಸಹ ಈ ಅಭಿವೃದ್ಧಿಗಳು ಸಾಕಷ್ಟಾಗಿದೆ. ಪಕ್ಷ ಸಂಘಟನೆ ಏನಾದ್ರು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ? ಪಕ್ಷ ಸಂಘಟನೆ ಇಂಪ್ರೂವ್ಮೆಂಟ್ ಆಗದಿದ್ದರೆ ಅವರು ಇರ್ತಾ ಇರಲಿಲ್ಲ. ನೀವು ನೋಡಿ, ನಿಟ್ಟೂರು ಬೈ ಎಲೆಕ್ಷನ್ ನಾವು ಟರ್ನಿಂಗ್ ಪಾಯಿಂಟ್ ಅಂತ ನಿಮ್ಗೆ ಒಂದು ಸೂಚನೆ ಸಿಕ್ಕಿಬಿಡ್ತಾ ಇಲ್ಲಿ. ನಾವು ನಿಟ್ಟೂರು ಬೈ ಎಲೆಕ್ಷನಲ್ಲಿ ಯಾವಾಗ ನಾವು ಗೆದ್ದೋ ಅಲ್ಲಿಂದ ನಾವು ಹಿಂದ್ಗಡೆ ತಿರುಗಿ ನೋಡೇ ಇಲ್ಲ. ಅದಾದಮೇಲೆ ST ಸಮಾವೇಶ ಮಾಡಿದ ಪನ್ನಪೇಟೆಯಲ್ಲಿ, ಅಲ್ಲಿಂದ ಮತ್ತು ಒಂದು ಮಹಿಳಾ ಸಮಾವೇಶ ಮಾಡಿದ ನಾವು. ಅಲ್ಲಿಂದ ನಾಮಿನೇಷನ್ ಫೈಲ್ ಮಾಡುವಾಗ ಎಲ್ಲರಿಗೂ ಗೊತ್ತಲ್ಲ ಯಾವ ರೀತಿ ಜನ ಬಂದು ಇದು ಮಾಡಿದ್ರು ಎಲ್ಲ. ಅಲ್ಲಿಂದ ಎಲ್ಲ ಈ ಥರ ಬರಲಿದೆ. ಸರ್, ಇತ್ತೀಚೆಗೆ ಪಕ್ಷಕ್ಕೆ ಸಂಘಟನೆಗೆ ಮತ್ತು ಬೇರೆ ಬೇರೆ ಮುಖಂಡರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಇಷ್ಟಪಟ್ಟು ಬೇರೆ ಪಕ್ಷದಿಂದ ಎಲ್ಲ ಬರ್ತಾ ಇದ್ದಾರಲ್ಲ, ನೀವೇ ನೋಡಿದಿರಲ್ಲ. ಈಗ ನಿನ್ನೆ ಹುದಿಕೇರಿಯಲ್ಲಿ ಸುಮಾರು ಜನ ಬಂದು ಸೇರಿದ್ರು. ಈ ಪನ್ನಣ್ಣನವರ ಏನು ಕೆಲಸ ಕಾರ್ಯಗಳಿದೆ, ಈ ಕಾರ್ಯವನ್ನು ಮೆಚ್ಚಿ ಪ್ರತಿಯೊಬ್ಬರು ಪಕ್ಷಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಬರೋರಿದ್ದಾರೆ. ಪಕ್ಷ
ಇನ್ನು ಪಕ್ಷ ನಾವು ನನ್ನ ಮಟ್ಟಿಗೆ ನನಗೆ ಬ್ಲಾಕ್ ಅಧ್ಯಕ್ಷನ ಹೇಳ್ಬೇಕಂತ ಹೇಳಿದ್ರೆ ಇನ್ನು ನಾವು ಹಿಂದೆ ತಿರುಗಿ ನೋಡುವಂಥ ಪ್ರಶ್ನೆ ಬರೋದಿಲ್ಲ. ಆ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇದೆ, ಬೆಳೀತಾ ಇದೆ. ಸರ್, ಈಗ ಶಾಸಕರು 50ನೇ ವರ್ಷ ಏನು ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಖುಷಿಯಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಂತೀವಿ? ಅವರ ಈಗ 50ನೇ ವರ್ಷ ಏನಿದೆ, ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕಾರ್ಯಕ್ರಮಗಳು ಆ ಥರದ್ದು ಏನಾದರೂ? ಅದು ಈಗ ಅವರ ಹುಟ್ಟುಹಬ್ಬಕ್ಕೆ ನಾವು ಪ್ರತಿಯೊಂದು 21 ವಲಯದಲ್ಲಿ ಏನು ಸ್ವಚ್ಛತಾ ಆಂದೋಲನವನ್ನು ಮಾಡ್ತಾ ಇದ್ದೀವಿ, ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೀವಿ. 21 ವಲಯದಲ್ಲಿ ಒಂದೇ ಟೈಮಲ್ಲಿ ಒಂದೇ ಕಾರ್ಯಕರ್ತರ ಫೋನ್ ಕೂಡ ನಿರಂತರವಾಗಿ ಬರ್ತಿದೆ, ಪ್ರೋಗ್ರಾಮ್ಗಳನ್ನ ಹೇಳ್ತಾ ಇದ್ದಾರೆ. ಅದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಜೊತೆಗೆ RKF ಅಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಇದೆ, ಮತ್ತು ವೈದ್ಯಕೀಯ ತಪಾಸಣೆ ಇದೆ. ಮತ್ತು ಏನು ಈಗ ನೀವು ನೋಡಿರ್ಬೋದು, ಈ ನಿಟ್ಟೂರು, ಕೇಬಡಗ, ನಾಲ್ಕೇರಿ, ನಮ್ಮ ಪಾಲ್ದಳ, ಕುಂಬಾರಗೊಪ್ಪಲು ಮತ್ತು ತಟ್ಟೆಕೆರೆ ಗಿರಿಜನ ಜಾಸ್ತಿ ಇರುವಂತಹ ಜಾಗದಲ್ಲಿ ಅವರೆಲ್ಲ ಭಾಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಏನು ಮನೆಗೆ ಏನೂ ಇಲ್ಲ, ಟಾರ್ಪಲಲ್ಲಿ ಹಾಗಿದ್ದಾರೆ. ಈಗ ನಮ್ಮ ಶಾಸಕರು ಅವರ ಸ್ವಂತ ಹಣದಿಂದ ಸುಮಾರು ಒಂದು 100-150 ಮನೆಗೆ, ಒಂದು 150 ಮನೆಯ ಮೇಲೆ ಅವರಿಗೆ ಸೀಟನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು ಒಂದು ಸೀಟಿಗೆ ಸುಮಾರು 1300 ರೂಪಾಯಿ ಮೇಲೆ ಇದೆ ಒಂದು ಸೀಟ್. ಅವರು ಸ್ವಂತ ಹಣದಿಂದ ತಗೊಂಡು ಇವಾಗ ಬಡವರಿಗೆ ಹಂಚ್ತಾ ಇದ್ದಾರೆ. ಅದೇ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ. ಹಂಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಇಲ್ಲಿಯವರೆಗೆ ಕೊಡಗಿನಲ್ಲಿ ಒಂದು ಹುಟ್ಟಿನೊಬ್ಬ ಯಾವುದೇ ಶಾಸಕ ಇರ್ಬೋದು, ಸಂಸದ ಇರ್ಬೋದು, ಆದರೆ ಈ ತರದ ಕಾರ್ಯಕ್ರಮ ಆಗಿಲ್ಲ, ಆ ಮಟ್ಟದಲ್ಲಿ ಇದೆ. ಹೌದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮತ್ತು ಪೊನ್ನಣ್ಣವರಿಗೆ, ನಿಮ್ಮ ಆತ್ಮೀಯರಿಗೆ, ಶಾಸಕರಿಗೆ ಯಾವ ರೀತಿ ಒಂದು ಶುಭಾಶಯ ಹೇಳ್ತೀರಂತ? ಶಾಸಕರಿಗೆ ನಾನು ಹುಟ್ಟಿನೊಬ್ಬ ಮತ್ತೆ ಇನ್ನೊಂದ್ಸತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿ ಕಾವೇರಿ, ಈಶ್ವರ ಇಗುತಪ್ಪ, ಮತ್ತು ಏನು ನಮ್ಮ ಗುರುಕಾರಣ ಹಾಗೂ ಅವರ ಊರಿನ ಏನು ದೇವತೆಗಳಿದೆ, ಅವರ ಆಶೀರ್ವಾದ ಅವರಿಗೆ ಸದಾ ಇರಲಿ. ಯಾಕಂತೇಳಿದ್ರೆ ಈಗ ಓಡಾಡಬೇಕಲ್ಲ, 150 ಕಿಲೋಮೀಟ್ರ್ ಓಡಾಡಬೇಕಾದ್ರೆ ಅವರಿಗೆ ಆಶೀರ್ವಾದ ಬೇಕು. ಅವರ ಆರೋಗ್ಯ ಭಾಗ್ಯ ಅವ್ರಿಗೂ ಎಲ್ಲ ಚೆನ್ನಾಗಿರಲಿ, ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ಮೊದಲ ಬಾರಿಗೆ ನಮ್ಮ ಬಿಗ್ ಬೈಟ್ಸ್ನಲ್ಲಿ ಇಲ್ಲಿಯ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಪಕ್ಷ ಸಂಘಟನೆ ಉತ್ತಮವಾಗಿದೆ, ಮತ್ತಷ್ಟು ಗೆಲುವು ಸಾಧ್ಯತೆ ನಮಗೆ ಜಾಸ್ತಿ ಇದೆ ಅಂತೇಳಿ ಹಲವು ವಿಚಾರಗಳನ್ನ ಹೇಳ್ತಾ ಶಾಸಕರಿಗೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.